ಸ್ವಾಗತ. ನನ್ನ ಹೆಸರು ತಿಪ್ಪೇಸ್ವಾಮಿ PB, ಶ್ರೀ ತುಳದರಾಮಯ್ಯ ಗೌರ್ಮೆಂಟ್ ಬಾಲಿಕಾ ಪ್ರೌಢಶಾಲೆ ಹೊಸದುರ್ಗದಲ್ಲಿ ಮುಖ್ಯ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸೋದು ಹೇಗೆ ಅನ್ನೋದನ್ನು ತಿಳ್ಕೊಂಡಿದ್ವಿ. ಈಗ ಅದರ ಮುಂದಿನ ಭಾಗ ಆ ರಾಸಾಯನಿಕ ಸಮೀಕರಣಗಳನ್ನು ಇನ್ನಷ್ಟು ವ್ಯವಸ್ಥಿತವಾಗಿ, ಇನ್ನಷ್ಟು ಅರ್ಥಪೂರ್ಣವಾಗಿ ನೋಡೋದು ಹೇಗೆ, ಅವನ್ನು ಅರ್ಥೈಸಿಕೊಳ್ಳೋದು ಹೇಗೆ, ಅವುಗಳನ್ನು ಬರೆದಾಗ ಅದರಲ್ಲಿರ್ತಕ್ಕಂತಹ ಧಾತು ಘನವೇ, ದ್ರವವೇ, ಅನಿಲವೇ ಅಥವಾ ದ್ರಾವಣವೇ ಅನ್ನುವಂತಹದನ್ನು ನಾವು ಹೇಗೆ ತಿಳಿದುಕೊಳ್ಬೋದು ಅನ್ನೋ ಒಂದು ಅಂಶವನ್ನು ಈ ಪಾಠದಲ್ಲಿ, ಈ ಭಾಗದಲ್ಲಿ ಗಮನಿಸೋಣ. ನೋಡಿ ಮಕ್ಕಳೇ, ಮೊನ್ನೆ ಕಬ್ಬಿಣ ನೀರಿನೊಂದಿಗೆ Fe ಪ್ಲಸ್ H2O gives rise to Fe3O4 ಪ್ಲಸ್ H2 ಅಂತಕ್ಕಂತಹ ಒಂದು ಸಮೀಕರಣವನ್ನು ಕಲ್ತಿದ್ವಿ. ಈ ಸಮೀಕರಣದಲ್ಲಿ ಯಾವುದು ಘನ, ಯಾವುದು ದ್ರವ, ಯಾವುದು ಅನಿಲ, ಈ ತರದ ಸಂಕೇತಗಳನ್ನು ಹಾಕೋದ್ರ ಮೂಲಕ ನಾವು ಈ ಸಮೀಕರಣವನ್ನು ಇನ್ನಷ್ಟು ಅರ್ಥಪೂರ್ಣವಾಗಿ ಮಾಡಬಹುದು. ಏನಪ್ಪಾ ಅಂದ್ರೆ, ಸಾಮಾನ್ಯವಾಗಿ ಘನಕ್ಕೆ S ಎಂತಲೋ, ದ್ರವಕ್ಕೆ ಲಿಕ್ವಿಡ್ L ಅಕ್ಷರವನ್ನು, ಅನಿಲ ರೂಪದಲ್ಲಿರತಕ್ಕಂತಹ ವಸ್ತು ಏಕ ಸಂಯುಕ್ತಕ್ಕೆ G ಅಕ್ಷರವನ್ನು, ಇನ್ನು ದ್ರಾವಣ ರೂಪದಲ್ಲಿರತಕ್ಕಂತಹ ಸಂಯುಕ್ತಕ್ಕೆ ಆಕ್ವಯಸ್ ಅಂತಕ್ಕಂತಹ ಒಂದು ಪದವನ್ನ ಬರೀತಾರೆ. ಬರೆದಾಗ ಆ ಬಂದಿರತಕ್ಕಂತಹ ಉತ್ಪನ್ನ ಯಾವುದು, ಬಳಸಿರ್ತಕ್ಕಂಥ ಉತ್ಪನ್ನ ಯಾವ ಸ್ಥಿತಿಯಲ್ಲಿದೆ ಅನ್ನೋದು ನಮ್ಮ ಅರಿವಿಗೆ ಬರುತ್ತೆ. ತಮಗೆಲ್ಲ ಗೊತ್ತಿರುವಂತೆ ಕಬ್ಬಿಣ ಘನ ಸ್ಥಿತಿಯಲ್ಲಿರ್ತಕ್ಕಂಥದ್ದು. ಹಾಗೇನೆ ಇಲ್ಲಿ ನೀರು ನಿಮಗೆಲ್ಲ ಗೊತ್ತಿರುವಂತೆ ದ್ರವ ರೂಪದಲ್ಲಿರ್ತಕ್ಕಂಥದ್ದು. ಆದರೆ ನಾವಿಲ್ಲಿ ನೀರಿನ ಮುಂದೆ G ಅಕ್ಷರವನ್ನು ಗಮನಿಸ್ತೀವಿ. G ಅಕ್ಷರ ಏನಪ್ಪಾ ಅಂದ್ರೆ, ಕಬ್ಬಿಣ ನೀರಾವಿಯೊಂದಿಗೆ ವರ್ತಿಸಿ, ಅಂದ್ರೆ ದ್ರವ ರೂಪದಲ್ಲಿರ್ತಕ್ಕಂತಹ ನೀರಿನೊಂದಿಗೆ ಅಲ್ಲ, ಅನಿಲ ರೂಪದಲ್ಲಿರ್ತಕ್ಕಂತಹ ಕುದಿಯುತ್ತಿರುವ ನೀರಾವಿಯೊಂದಿಗೆ ವರ್ತಿಸಿ ಅಂತೇಳಿ. ಹಾಗಾಗಿ ನಮಗೆ ಇಲ್ಲಿ G ಅಕ್ಷರವನ್ನು ಹಾಕಿದಾಗ ಇಲ್ಲಿ ಬಳಸಿರ್ತಕ್ಕಂಥದ್ದು ನೀರಾವಿ ಎಂಬ ಕಲ್ಪನೆ ನಮಗೆ ಉಂಟಾಗುತ್ತದೆ. ನಂತರ ಕಬ್ಬಿಣದ ಆಕ್ಸೈಡ್ Fe3O4 ಅಲ್ಲಿ ಬಂದಿರತಕ್ಕಂಥದ್ದು ಘನರೂಪದಲ್ಲಿರ್ತಕ್ಕಂತಹ ನೀರಿನಲ್ಲಿ ವಿಲೀನವಾಗದೇ ಇರತಕ್ಕಂತಹ ಒಂದು ಘನರೂಪದ ವಸ್ತು. ಹಾಗಾಗಿ ಅದನ್ನು ನಾವು ಅದರ ಮುಂದೆ S ಅಂತೇಳಿ ಹಾಕ್ತೀವಿ. ಹಾಗೇನೆ ಜಲಜನಕ ಅನಿಲ ರೂಪದಲ್ಲಿರ್ತದೆ, ಹಾಗಾಗಿ ಅದಕ್ಕೆ G ಅಂತೇಳಿ ಹಾಕ್ತೀವಿ. ಈ ರೀತಿಯಾಗಿ ಬರೆದಾಗ ಕಬ್ಬಿಣ ಘನರೂಪದಲ್ಲಿದೆ, ನೀರಾಗಿ ಅನಿಲ ರೂಪದಲ್ಲಿದೆ, ಹಾಗೇನೆ ಕಬ್ಬಿಣದ ಆಕ್ಸೈಡ್ ಘನರೂಪದಲ್ಲಿದೆ, ಜಲಜನಕ ಅನಿಲ ರೂಪದಲ್ಲಿದೆ ಅನ್ನೋದನ್ನ ತಿಳಿಬಹುದು. ಹಾಗಾಗಿ ಆ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸಿರುವಂತಹ ವಸ್ತುವಿನ ಸ್ಥಿತಿಗಳನ್ನು ನಾವು ಈ ಸಮೀಕರಣಗಳಲ್ಲಿ ತಿಳಿಬಹುದು. ನೋಡಿ, ಸಾಮಾನ್ಯವಾಗಿ ಈ G ಅಕ್ಷರವನ್ನು ಬರೆದೇ ಹೋದಾಗ ಏನಾಗುತ್ತೆ, ನೀರಿನೊಂದಿಗೆ ಅಂತ ತಿಳ್ಕೋಬೇಕಾಗುತ್ತೆ. G ಅಕ್ಷರವನ್ನು ಬರೆದಿದ್ರಿಂದ ನೀರಾವಿಯೊಂದಿಗೆ ಎನ್ನುವ ಪರಿಕಲ್ಪನೆ ನಮಗೆ ಉಂಟಾಗುತ್ತೆ. ಇದೇ ರೀತಿ ಕೆಲವೊಂದು ಸಮೀಕರಣಗಳನ್ನ, ಕೆಲವೊಂದು ರಾಸಾಯನಿಕ ಕ್ರಿಯೆಗಳು ಜರುಗಿದಾಗ ಆ ರಾಸಾಯನಿಕ ಕ್ರಿಯೆಗಳ ಬಾಣದ ಗುರುತಿನ ಮೇಲೆ ಕೆಲವೊಂದು ಪದಾರ್ಥಗಳ ಹೆಸರನ್ನು ಬರೆದಿರ್ತಾರೆ. ಉದಾಹರಣೆಗೆ, ಇಂಗಾಲದ ಮಾನಾಕ್ಸೈಡ್ ಜಲಜನಕದೊಂದಿಗೆ ವರ್ತಿಸಿ ಮಿಥೈಲ್ ಆಲ್ಕೋಹಾಲ್ ಅನ್ನು ಕೊಡುತ್ತೆ. ಇಲ್ಲಿ ಒಂದು ಸಂಖ್ಯೆಯನ್ನು ಬರೆದಿದ್ದಾರೆ. ಇಂಗಾಲದ ಮಾನಾಕ್ಸೈಡ್ ಜಲಜನಕದೊಂದಿಗೆ ವರ್ತಿಸಿ ಮಿಥೈಲ್ ಆಲ್ಕೋಹಾಲ್ ಅನ್ನು ಕೊಡುತ್ತೆ. ಏನಾಗುತ್ತಪ್ಪ ಅಂದ್ರೆ, ಈ ರಾಸಾಯನಿಕ ಕ್ರಿಯೆ ಜರುಗಲಿಕ್ಕೆ 340 ATM ನಷ್ಟು ಒತ್ತಡವನ್ನ ಹಾಕಬೇಕು ಅಂತೇಳಿ ತೋರಿಸುತ್ತೆ. ಹಾಗಾಗಿ ಇವುಗಳ ಸಂಕೇತಗಳನ್ನ ಬರೆದ್ರೆ, ಆಕ್ವೈಸ್ ಇಂಗಾಲದ ಮಾನಾಕ್ಸೈಡ್, ಆಕ್ವೈಸ್ ಅಂದ್ರೆ ದ್ರಾವಣ ರೂಪದಲ್ಲಿರ್ತಕ್ಕಂಥದ್ದು, ಜಲಜನಕ ಅನಿಲ ರೂಪದಲ್ಲಿರ್ತಕ್ಕಂಥದ್ದು, ಇನ್ನು ಮಿಥೈಲ್ ಆಲ್ಕೋಹಾಲ್ ಯಾವ ರೂಪದಲ್ಲಿರ್ತಪ್ಪ ಅಂತಂದ್ರೆ ಲಿಕ್ವಿಡ್ ದ್ರವ ರೂಪದಲ್ಲಿರ್ತಕ್ಕಂಥದ್ದು.
ಹೀಗಾಗಿ ಆ ರಾಸಾಯನಿಕ ಕ್ರಿಯೆಯಲ್ಲಿರ್ತಕ್ಕಂತಹ ಸ್ಥಿತಿಗಳನ್ನು ತಿಳಿಯಲಿಕ್ಕೂ ಸಹ ನಮಗೆ ಅನುಕೂಲವಾಗುತ್ತೆ. ಹಾಗೇನೆ ನಮ್ಮ ಆಹಾರ ತಯಾರಾಗುವಂತಹ ದ್ಯುತಿಸಂಶ್ಲೇಷಣಾ ಕ್ರಿಯೆ ಏನಿದೆಯಲ್ಲ, ಇಂಗಾಲದ ಡೈಆಕ್ಸೈಡ್, ನೀರು, ದ್ಯುತಿಸಂಶ್ಲೇಷಣಾ ಕ್ರಿಯೆಗೆ ಸೂರ್ಯನ ಬೆಳಕು ಮತ್ತು ಪತ್ರ ಹರಿತು ಅತಿ ಅವಶ್ಯಕವಾಗಿ ಬೇಕು. ಹೀಗೆ ಒಂದು ಸಮೀಕರಣದ ಮೇಲೆ ಸೂರ್ಯನ ಬೆಳಕು ಮತ್ತು ಪತ್ರ ಹರಿತು ಬೇಕು ಅಂದ್ರೆ ಈ ರಾಸಾಯನಿಕ ಕ್ರಿಯೆ ಜರಗಲಿಕ್ಕೆ ಸೂರ್ಯನ ಬೆಳಕು ಮತ್ತು ಪತ್ರ ಹರಿತಿನ ಅವಶ್ಯಕತೆ ಇದೆ ಅಂತೇಳಿ ತಿಳಿಬಹುದು. ಇಂಗಾಲದ ಡೈಆಕ್ಸೈಡ್, ನೀರು ಸೂರ್ಯನ ಬೆಳಕಿನಲ್ಲಿ ಪತ್ರ ಹರಿತಿನ ಸಹಾಯದೊಂದಿಗೆ ಆಹಾರವನ್ನ ತಯಾರಿಸುತ್ತದೆ. C6H12O6 ಜೊತೆಗೆ ಒಟ್ಟು ನಿಮಗೆಲ್ಲ ಆಮ್ಲಜನಕ ಬಿಡುಗಡೆ ಆಗುತ್ತೆ, ಒಂದಿಷ್ಟು ನೀರು ಉತ್ಪತ್ತಿಯಾಗುತ್ತೆ. ಹೀಗೆ ಆಹಾರ ತಯಾರಿಸುವಂತಹ ದ್ಯುತಿಸಂಶ್ಲೇಷಣಾ ಕ್ರಿಯೆಯಲ್ಲಿ ಸೂರ್ಯನ ಬೆಳಕು ಮತ್ತೆ ಪತ್ರ ಹರಿತನ ತೋರಿಸ್ತೀವಿ ಅಂದ್ರೆ ಈ ರಾಸಾಯನಿಕ ಕ್ರಿಯೆ ಜರಗಲಿಕ್ಕೆ ಈ ಎರಡು ಅಂಶಗಳು ಬೇಕು. ಇದೇ ರೀತಿ ಇಲ್ಲಿ ಬಂದ್ರೆ ಏನಾಗುತ್ತೆ, ಇದು ಇಂಗಾಲದ ಡೈಆಕ್ಸೈಡ್ ಅಕ್ವೇಸ್ ರೂಪದಲ್ಲಿರ್ತದೆ, ನೀರು ದ್ರವ ರೂಪದಲ್ಲಿರ್ತಕ್ಕಂಥದ್ದು, ಆಹಾರ ಅಕ್ವೇಸ್ ದ್ರಾವಣ ರೂಪದಲ್ಲಿರ್ತಕ್ಕಂಥದ್ದು, ಅನಿಲ ದ್ರವ ರೂಪದಲ್ಲಿರ್ತಕ್ಕಂಥದ್ದು. ಹೀಗೆ ಅಲ್ಲಿ ಭಾಗವಹಿಸಿರ್ತಕ್ಕಂತಹ ಪದಗಳಿಗೆ ಇನ್ನಷ್ಟು ಅರ್ಥಪೂರ್ಣವನ್ನಾಗಿಸಲಿಕ್ಕೆ ರಾಸಾಯನಿಕ ಸಮೀಕರಣವನ್ನ ನಾವು ಯಾವ್ಯಾವ ರೂಪದಲ್ಲಿದೆ ಅನ್ನೋದನ್ನ ತೋರಿಸಬಹುದು. ಇದೇ ತರ ಏನಾದರೂ ಬಾಣದ ಗುರುತಿನ ಮೇಲೆ ನಿಕ್ಕಲ್ ಅಂತ ಬರೆದು ನೋಡ್ತಾರೆ. ಈ ರಾಸಾಯನಿಕ ಕ್ರಿಯೆ ಜರಗಲಿಕ್ಕೆ ನಿಕ್ಕಲ್ ಅನ್ನ ಕ್ರಿಯಾವರ್ಧಕವಾಗಿ ಬಳಸಿದ್ದಾರೆ. ನಿಕ್ಕಲ್ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸೋದಿಲ್ಲ, ಆದರೆ ರಾಸಾಯನಿಕ ಕ್ರಿಯೆಯ ವೇಗವನ್ನ ಹೆಚ್ಚಿಸುತ್ತೆ ಅಥವಾ ಕಡಿಮೆ ಮಾಡುತ್ತೆ. ಹಾಗಾಗಿ ಕ್ರಿಯಾವರ್ಧಕಗಳನ್ನು, ಉಷ್ಣತೆಯನ್ನು ಅಥವಾ ಅಲ್ಲಿ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸಬಹುದಾದ ಅಥವಾ ಭಾಗವಹಿಸದೇ ಇರಬಹುದಾದ ಅತಿ ಅವಶ್ಯಕವಾಗಿ ಆ ಕ್ರಿಯೆಗೆ ಬೇಕಾಗಿರ್ತಕ್ಕಂತಹ ಅವುಗಳನ್ನೆಲ್ಲ ಬಾಣದ ಗುರುತಿನ ಮೇಲೆ ತೋರಿಸಬಹುದು. ಮತ್ತೊಂದು ಉದಾಹರಣೆ ಹೇಳಿದ್ರೆ 300 ಡಿಗ್ರಿ ಸೆಂಟಿಗ್ರೇಡ್ ಅಂತ ಬರೆದ್ರೆ ಅಥವಾ 800 ಡಿಗ್ರಿ ಸೆಂಟಿಗ್ರೇಡ್ ಅಂತ ಬರೆದ್ರೆ ಈ ರಾಸಾಯನಿಕ ಕ್ರಿಯೆ ಜರಗಲಿಕ್ಕೆ ಇಷ್ಟು ಉಷ್ಣತೆ ಅವಶ್ಯಕತೆ ಇದೆ ಅಂತೇಳಿ ತಿಳಿಬಹುದು. ಇಷ್ಟೆಲ್ಲ ಅಂಶಗಳನ್ನು ನಾವು ರಾಸಾಯನಿಕ ಸಮೀಕರಣದಲ್ಲಿ ಬರೆಯೋದ್ರ ಮೂಲಕ ಇನ್ನಷ್ಟು ಅರ್ಥಪೂರ್ಣವಾಗಿ ನಾವು ರಾಸಾಯನಿಕ ಸಮೀಕರಣಗಳನ್ನ ತಿಳಿದುಕೊಳ್ಳಬಹುದು. ಇಷ್ಟೆಲ್ಲ ಅರ್ಥ ಆಗಿದೆ ಅಂದ್ಕೊಂಡು ಪಠ್ಯಪುಸ್ತಕದಲ್ಲಿ ಒಂದಿಷ್ಟು ಪ್ರಶ್ನೆಗಳಿದ್ದಾವೆ. ಆ ಪ್ರಶ್ನೆಗಳ ಕಡೆಗೆ ನಾವು ಗಮನ ಹರಿಸೋದಾದ್ರೆ, ಒಂದನೇ ಪ್ರಶ್ನೆ ಏನಪ್ಪ ಅದು? ಒಂದನೇ ಪ್ರಶ್ನೆ ಅಂತಂದ್ರೆ ಮೆಗ್ನೀಷಿಯಂ ತಂತಿಯನ್ನು, ಮೊದಲನೇ ಭಾಗದಲ್ಲಿ ಮೆಗ್ನೀಷಿಯಂ ತಂತಿಯನ್ನು ಉರಿಸಿದ್ವಿ. ಆ ಮೆಗ್ನೀಷಿಯಂ ತಂತಿಯನ್ನು ಉರಿಸುವುದಕ್ಕಿಂತ ಮುಂಚಿತವಾಗಿ ಮೆಗ್ನೀಷಿಯಂ ತಂತಿಯನ್ನು ಚೆನ್ನಾಗಿ ಉಪ್ಪು ಕಾಗದದಿಂದ ಸ್ವಚ್ಛಗೊಳಿಸಿಕೊಳ್ಳಬೇಕು ಏಕೆ ಅಂತ ಒಂದೇ ಪ್ರಶ್ನೆ. ಅವಾಗಲೇ ಹೇಳಿದ್ದೆ ನಾನು, ಮೆಗ್ನೀಷಿಯಂ ಒಂದು ಅತ್ಯಂತ ಕ್ರಿಯಾಕಾರಕವನ್ನು ಹೊಂದಿರತಕ್ಕಂತಹ ಲೋಹ. ಗಾಳಿಯಲ್ಲಿರ್ತಕ್ಕಂಥ ಆಮ್ಲಜನಕದೊಂದಿಗೆ ವರ್ತಿಸಿಕೊಂಡು ಏನಾಗಿರುತ್ತದು, ಮೆಗ್ನೀಷಿಯಂ ಗಾಳಿಯಲ್ಲಿರುವ ಆಮ್ಲಜನಕದೊಂದಿಗೆ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ಆಗಿರುತ್ತೆ. ಈ ಮೆಗ್ನೀಷಿಯಂ ಆಕ್ಸೈಡ್ ಉರಿಲಿಕ್ಕೆ ಸಹಾಯ ಮಾಡೋದಿಲ್ಲ, ದಹನ ಕ್ರಿಯೆಗೆ ಸಹಾಯ ಮಾಡದೇ ಇರೋದ್ರಿಂದ ಮೆಗ್ನೀಷಿಯಂ ತಂತಿಯನ್ನು ನಾವು ಉರಿಸಬೇಕು ಅಂತಂದ್ರೆ ಈ ಮೆಗ್ನೀಷಿಯಂ ಆಕ್ಸೈಡಿನ ಪದರವನ್ನ ಮೇಲ್ಭಾಗದನ್ನ ಉಜ್ಜಿ ತೆಗೆಯಬೇಕು. ಅದಕ್ಕೋಸ್ಕರ ಮೆಗ್ನೀಷಿಯಂ ತಂತಿಯನ್ನು ಉರಿಸುವುದಕ್ಕಿಂತ ಮುಂಚೆ ಉಪ್ಪು ಕಾಗದದಿಂದ ಚೆನ್ನಾಗಿ ಸ್ವಚ್ಛಗೊಳಿಸಬೇಕು. ಉಪ್ಪು ಕಾಗದದಿಂದ ಸ್ವಚ್ಛಗೊಳಿಸುವುದು ಅಥವಾ ಅಲ್ಲಿ ಎಲ್ಲಿಯಾದರೂ ರಫ್ ಸರ್ಫೇಸ್ ಇದ್ರೆ ಅದಕ್ಕೆ ಉಜ್ಜಿದ್ರೆ ಅದರ ಮೇಲ್ಭಾಗದಲ್ಲಿರ್ತಕ್ಕಂಥ ಮೆಗ್ನೀಷಿಯಂ ಆಕ್ಸೈಡ್ ಪದರ ಹೋಗುತ್ತೆ. ಇನ್ನು ಎರಡನೇ ಪ್ರಶ್ನೆ ಏನಿತ್ತಪ್ಪ ಅಂದ್ರೆ, ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ಸಮೀಕರಣವನ್ನು ಬರೆಯಿರಿ. ಒಂದೇದು ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಎರಡು ವರ್ತಿಸಿ ಹೈಡ್ರೋಜನ್ ಕ್ಲೋರೈಡ್ ಅನ್ನು ಕೊಡುತ್ತವೆ. ಹೈಡ್ರೋಜನ್ ಕ್ಲೋರೈಡ್ ಅನ್ನು ಕೊಡುತ್ತದೆ. ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ವರ್ತಿಸಿ ಹೈಡ್ರೋಜನ್ ಕ್ಲೋರೈಡ್. ಇದಕ್ಕೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಬೇಕು. H2 ಜಲಜನಕದ ಪರಮಾಣು ಸಂಕೇತ H. ಆಗ H2 ಯಾಕೆ ಬರೀತೀವಪ್ಪ ಅಂದ್ರೆ ಯಾವಾಗಲೂ ಜೊತೆಯಾಗಿ
ಅನುರೂಪದಲ್ಲಿರುತ್ತೆ. ಹಾಗಾಗಿ ಎಷ್ಟು ಅಂತ ಬರ್ತೀವಿ ಕ್ಲೋರಿನ್, ಅದು ಸಹ ಅಷ್ಟೇ 2 ಪರಮಾಣುಗಳು ಕೂಡಿಕೊಂಡಿರುತ್ತೆ. ಹಾಗಾಗಿ ಜಲಜನಕ ಕ್ಲೋರಿನ್ ಜೊತೆಗೆ ವರ್ತಿಸಿ ಹೈಡ್ರೋಜನ್ ಕ್ಲೋರೈಡ್ ಅನ್ನು ಕೊಡುತ್ತದೆ. ಹೈಡ್ರೋಜನ್ ಕ್ಲೋರೈಡ್ ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ. ಸರಿದೂಗಿಸಬೇಕು. ಸರಿದೂಗಿಸಿದ ಸಮೀಕರಣ ಅಂದರೆ 2 ಜಲಜನಕ ಇದ್ದಾವೆ, ಇಲ್ಲಿ 1 ಜಲಜನಕ ಇದೆ. ಹಾಗಾಗಿ ಆ ಕಡೆನೂ 2 ಜಲಜನಕ ಆಗಬೇಕು. 2 ಆಗಿದೆ. ಇಲ್ಲಿ ಕ್ಲೋರಿನ್ 2 ಇದೆ, ಕ್ಲೋರಿನ್ 2 ಇದೆ. ಹಾಗಾಗಿ ಈ ಸಮೀಕರಣ ಸರಿದೂಗಿತು. ಇನ್ನು ಎರಡನೇ ಅಂಶ, ಎರಡನೇದು ಬೇರಿಯಂ ಕ್ಲೋರೈಡ್ ಪ್ಲಸ್ ಅಲ್ಯೂಮಿನಿಯಂ ಸಲ್ಫೇಟ್ ಇವೆರಡು ಪರಸ್ಪರ ವರ್ತಿಸಿ ಬೇರಿಯಂ ಸಲ್ಫೇಟ್ ಮತ್ತು ಅಲ್ಯೂಮಿನಿಯಂ ಕ್ಲೋರೈಡ್ ಉಂಟಾಗುತ್ತದೆ. ಈ ಪ್ರಶ್ನೆಯನ್ನ ಪುಸ್ತಕದಲ್ಲೇ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಸರಿದೂಗಿಸಿದ ಸಮೀಕರಣವನ್ನು ಬರೆಯಬೇಕು. ನೋಡಿ, ಬೇರಿಯಂ ಕ್ಲೋರೈಡ್ ನ ರಾಸಾಯನಿಕ ಅಣುಸೂತ್ರ BaCl2, ಅಲ್ಯೂಮಿನಿಯಂ ಸಲ್ಫೇಟ್ Al2SO4 thrice gives rise to BaSO4 ಬೇರಿಯಂ ಸಲ್ಫೇಟ್. ಇದು ಸೇರಿಕೊಳ್ಳುತ್ತೆ. ಬೇರಿಯಂ ಸಲ್ಫೇಟ್ ಪ್ಲಸ್ ಅಲ್ಯೂಮಿನಿಯಂ ಕ್ಲೋರೈಡ್ AlCl3. ಪ್ರಶ್ನೆ ಏನಪ್ಪಾ ಅಂದ್ರೆ ಸರಿದೂಗಿಸಿದ ಸಮೀಕರಣ ಬರೆಯಿರಿ. ಈಗ ಸಮೀಕರಣವನ್ನು ಸರಿದೂಗಿಸೋಣ. ಇಲ್ಲಿ 1 ಬೇರಿಯಂ ಇದೆ, ಇಲ್ಲಿ 1 ಬೇರಿಯಂ ಇದೆ. ಆಲ್ರೆಡಿ ಬೇರಿಯಂ ಪರಮಾಣುಗಳು ಸರಿದೂಗಿದಾವೆ. ಅಲ್ಯೂಮಿನಿಯಂ 2 ಇದೆ, ಇಲ್ಲಿ 1 ಇದೆ. 2 ಹಾಕೋಣ. ಅಲ್ಯೂಮಿನಿಯಂ 2 ಆಯಿತು. ನಂತರ ಗಂಧಕ 3 ಇದೆ, ಇಲ್ಲಿ 1 ಇದೆ, ಇಲ್ಲಿ 3 ಹಾಕಿದ್ರೆ ಗಂಧಕದ ಸಂಖ್ಯೆ ಸರಿಯಾಯಿತು. ಇಲ್ಲಿ ಗಂಧಕದ ಸಂಖ್ಯೆಯನ್ನು ಸರಿದೂಗಿಸಲಿಕ್ಕೆ 3 ಹಾಕಿದ್ರಿಂದ ಬೇರಿಯಂ 1 ಆಗಿದೆ, ಇಲ್ಲಿ 3 ಹಾಕಿದ್ವಿ. ಈಗ ಬೇರಿಯಂ ಸಂಖ್ಯೆ 3 ಆಯಿತು. ಬೇರಿಯಂ ಸಂಖ್ಯೆಯನ್ನು ಸರಿಪಡಿಸಲಿಕ್ಕೆ 3 ಹಾಕಿದ್ರಿಂದ ಕ್ಲೋರಿನ್ ಸಂಖ್ಯೆ 3 6 ಆಯಿತು. ಇಲ್ಲಿ 3 6 ಇದೆ. ಅಲ್ಯೂಮಿನಿಯಂ 2 ಇದೆ, ಅಲ್ಯೂಮಿನಿಯಂ 2 ಇದೆ. ಗಂಧಕ ಇಲ್ಲಿ 3 ಇದೆ, ಇಲ್ಲಿ ಗಂಧಕ 3 ಇದೆ. ಆಮ್ಲಜನಕ 4 3 12 ಇದೆ, 4 3 12 ಇದೆ. ಹಾಗಾಗಿ ಈ ಸಮೀಕರಣ ಸರಿದೂಗಿದೆ. ಈ ಸಮೀಕರಣವನ್ನು ಸರಿದೂಗಿಸುವಾಗ ಏನೇನನ್ನ ಪಾಲಿಸಬೇಕು ಅಂತ ನಾನು ನಿಮಗೆ ಹಿಂದಿನ ತರಗತಿ ಹೇಳಿದ್ದೆ. ಯಾವುದೇ ಕಾರಣಕ್ಕೂ ಕೆಳಗಿರುವ ಸಂಖ್ಯೆಗಳನ್ನ ಅಥವಾ ಅವಾಗಲೇ ಹೇಳಿದಂತೆ ಸಮೀಕರಣದ ಸುತ್ತ ನಾವು ಆವರಣಗಳನ್ನು ಹಾಕೊಂಡ್ರೆ ಆವರಣದಲ್ಲಿರುವ ಯಾವುದೇ ಸಂಖ್ಯೆಯನ್ನು ನಾವು ಬದಲಾಯಿಸಿದ್ದೇನೆ, ಕೇವಲ ಮುಂದೆ ಮಾತ್ರ ಸಂಖ್ಯೆಗಳನ್ನ ಹಾಕ್ತಾ ಹೋಗಿ ಸಮೀಕರಣವನ್ನ ಸರಿದೂಗಿಸಬೇಕು. ಈ ರೀತಿಯಾಗಿ ನಾವು ಸರಿದೂಗಿಸಿದ ಸಮೀಕರಣ ಬೇರಿಯಂ ಕ್ಲೋರೈಡ್ ಪ್ಲಸ್ ಅಲ್ಯೂಮಿನಿಯಂ ಸಲ್ಫೇಟ್ ಪ್ಲಸ್ gives rise to ಬೇರಿಯಂ ಸಲ್ಫೇಟ್ ಪ್ಲಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಇದಕ್ಕೆ ಸರಿದೂಗಿಸಿದ ಸಮೀಕರಣ ಇದಾಗಿರುತ್ತೆ. ಇನ್ನು ಮೂರನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಸೋಡಿಯಂ ಪ್ಲಸ್ ನೀರು gives rise to sodium hydroxide ಪ್ಲಸ್ ಜಲಜನಕ. 8ನೇ ತರಗತಿಯಲ್ಲಿ ನೋಡಿರ್ತೀರಿ ನೀವು, ಸೋಡಿಯಂನ ಒಂದು ಸಣ್ಣ ತುಣುಕನ್ನು ತೆಗೆದುಕೊಂಡು ನೀರಿಗೆ ಹಾಕಿದ್ರೆ ಸುರಂತ ಶಬ್ದ ಮಾಡುತ್ತಾ ಜಲಜನಕ ಅನಿಲವನ್ನು ಬಿಡುಗಡೆ ಮಾಡುತ್ತೆ. ಆ ರಾಸಾಯನಿಕ ಕ್ರಿಯೆ ಮತ್ತೊಮ್ಮೆ ಇಲ್ಲಿ ಪುನರಾವರ್ತನೆ ಆಗಿದೆ. ಸೋಡಿಯಂ Na ಪ್ಲಸ್ ನೀರು, ಸೋಡಿಯಂ ಮತ್ತು ನೀರು ಪರಸ್ಪರ ವರ್ತಿಸಿ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಜಲಜನಕವನ್ನು ಕೊಡುತ್ತೆ. ಇದಕ್ಕೆ ಸರಿದೂಗಿಸೋದು ಹೆಂಗಪ್ಪ ಅಂದ್ರೆ ಒಂದು ಸೋಡಿಯಂ ಇದೆ, ಇಲ್ಲಿ ಒಂದು ಸೋಡಿಯಂ ಇದೆ, ಸೋಡಿಯಂನ ಸಂಖ್ಯೆ ಸಮವಾಗಿದೆ.
ಇಲ್ಲಿ 2 ಜಲಜನಕ ಇದಾವೆ, ಇಲ್ಲಿ 1 ಮತ್ತೆ ಇಲ್ಲಿ 3 ಜಲಜನಕ ಇದಾವೆ. 1 ಹಾಕ್ಲಿಕ್ಕೆ ಬರಲ್ಲ, 2 ಹಾಕ್ತೀವಿ. ಜಲಜನಕಗಳ ಸಂಖ್ಯೆ 4 ಆಯ್ತು. ಇಲ್ಲಿ ಜಲಜನಕಗಳ ಸಂಖ್ಯೆ 4 ಆಗಿದ್ರಿಂದ ಇಲ್ಲಿ 2 ಹಾಕಿದ್ವಿ. 2 ಆಯ್ತು. ಯಾಕೆಂದ್ರೆ ಆಮ್ಲಜನಕ 2 ಇದೆ, ಆಮ್ಲಜನಕ ಇರುವ ಕಡೆಗೆ ನಾವು ಸಂಖ್ಯೆಯನ್ನು ಹಾಕಿದ್ರೆ ಮುಂದೆ ಸರಿದೂಗಿಸುವ ಸಮಸ್ಯೆ ಬರೋದಿಲ್ಲ. ಇಲ್ಲಿ ಮತ್ತೆ 2 ಹಾಕಿದ್ರೆ ಮತ್ತೆ ಸಂಖ್ಯೆ ಜಾಸ್ತಿ ಮಾಡ್ತಾ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೋಡಿಯಂ 2 ಆಯ್ತು, ಆಮ್ಲಜನಕ 2 ಆಯ್ತು, 2 ಜಲಜನಕ 2 4, ಇಲ್ಲಿ 2 ಇಲ್ಲಿ 2 4 ಆಯ್ತು. ಇಲ್ಲಿ ಸೋಡಿಯಂ 2 ಆಗಿದೆ, ಇಲ್ಲಿ 2 ಆಗಿದೆ. ಹೀಗೆ ಸರಿದೂಗಿಸಿದ ಸಮೀಕರಣವನ್ನ ಬರೆಯುವುದು. ನಂತರ ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ಕೆಳಗಿನ ಕ್ರಿಯೆಗಳಿಗೆ ಸಂಕೇತಗಳೊಂದಿಗೆ ಸರಿದೂಗಿಸಿದ ಸಮೀಕರಣವನ್ನು ಬರೆಯಿರಿ. ನೋಡಿ, ಈ ಕೆಳಗಿನ ಕ್ರಿಯೆಗಳಿಗೆ ಸಂಕೇತಗಳೊಂದಿಗೆ ಸರಿದೂಗಿಸಿದ ಸಮೀಕರಣವನ್ನ ಬರೆಯಿರಿ. ಒಂದು ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್. ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ ನ ದ್ರಾವಣಗಳು. ಸೋಡಿಯಂ ಸಲ್ಫೇಟ್ ನ ದ್ರಾವಣಗಳು ಅಂದ್ರೆ ಅಕ್ವೈಸ್. ಸೋಡಿಯಂ ಸಲ್ಫೇಟ್ ನ 2 ದ್ರಾವಣಗಳು ಅಂತ ಹೇಳ್ತಾರೆ. ದ್ರಾವಣಗಳನ್ನು ಏನ್ ಮಾಡಿದ್ದಾರೆ, ಸೋಡಿಯಂ 2 ಪರಸ್ಪರ ವರ್ತಿಸ್ತವೆ. ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ ನ ದ್ರಾವಣಗಳು ಪರಸ್ಪರ ವರ್ತಿಸಿ ಏನನ್ನು ಕೊಡ್ತವೆ? ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಅನ್ನು ಕೊಡುತ್ತೆ. ಆ ಸಮೀಕರಣಗಳನ್ನು ಬರೆಯಬೇಕು ನಾವು. ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್ ಅನ್ನು ಕೊಡುವಂತಹ ಸಮೀಕರಣಗಳನ್ನು ಸಂಕೇತಗಳೊಂದಿಗೆ ಬರೆಯಿರಿ ಅಂತ ಹೇಳ್ತಿದ್ದಾರೆ. ಬೇರಿಯಂ ಕ್ಲೋರೈಡ್ BaCl2, sodium sulfate NaSO4 gives rise to barium sulfate plus sodium chloride NaCl. ಇದನ್ನ ಸರಿದೂಗಿಸಬೇಕು. ಸಾಮಾನ್ಯವಾಗಿ ಈಗ ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ ನ ದ್ರಾವಣಗಳು ಅಂತಿರೋದ್ರಿಂದ ಅವು ಅಕ್ವೇಸ್, AQ ಅಕ್ವೇಸ್. ಹಾಗೆಯೇ ಸೋಡಿಯಂ ಕ್ಲೋರೈಡ್ ಸಹ ಅಕ್ವೇಸ್, ನೀರಿನಲ್ಲಿ ಕರಗದಿರತಕ್ಕಂಥ ಜಲೀಯ ದ್ರಾವಣ ಆಗಿರುತ್ತದೆ. ಇನ್ನು ಬೇರಿಯಂ ಸಲ್ಫೇಟ್ ಘನರೂಪದಲ್ಲಿರುತ್ತದೆ. ಹಾಗಾಗಿ ಅದನ್ನ ಸರಿದೂಗಿಸೋದು. ಒಂದು ಬೇರಿಯಂ ಇದೆ, ಇಲ್ಲಿ ಒಂದು ಬೇರಿಯಂ ಇದೆ. ಕ್ಲೋರಿನ್ ಇಲ್ಲಿ 2 ಇದೆ, ಇಲ್ಲಿ 1 ಇದೆ, 2 ಹಾಕ್ತೀನಿ. ಇಲ್ಲಿ 2 ಹಾಕಿದ್ರಿಂದ ಸೋಡಿಯಂ 2 ಆಯ್ತು, ಇಲ್ಲಿ 2 ಆಯ್ತು. ಗಂಧಕ 2ರಲ್ಲಿ ಇಲ್ಲಿ 1 ಇದೆ. ಹಾಗಾಗಿ 1 ಇರೋದ್ರಿಂದ ಗಂಧಕ 1 NaSO4 ಸೋಡಿಯಂ ಸಲ್ಫೇಟ್, ಬೇರಿಯಂ 1 ಕ್ಲೋರಿನ್ 2 ಸೋಡಿಯಂ 2 ಗಂಧಕ 1 ಆಮ್ಲಜನಕ 4 8 ಬೇರಿಯಂ ಹಾಕಿದ್ರಿಂದ ಬೇರಿಯಂನ ಸಂಖ್ಯೆ 2 ಹಾಕಲಿಕ್ಕೆ ಸರಿದೂಗಿಸಲಿಕ್ಕೆ ಹಾಕಿದ್ರಿಂದ ಕ್ಲೋರಿನ್ ನ ಸಂಖ್ಯೆ ಏನಾಯ್ತೀಗ ಜಾಸ್ತಿ ಆಯ್ತು. 2 4 ಆಯ್ತು. ಕ್ಲೋರಿನ್ 4 ಆಗಿದ್ದರಿಂದ ಇಲ್ಲಿ 2 4 ಕ್ಲೋರಿನ್ ಸಂಖ್ಯೆಯನ್ನು ಸಹ ನಾವು ಸರಿಪಡಿಸಬೇಕು. ಇಲ್ಲಿ 1 ಇದೆ, ಇಲ್ಲಿ ಕ್ಲೋರಿನ್ 2 ಇದೆ, ಇಲ್ಲಿ 1 ಇದೆ, 2 ಹಾಕಿದ್ವಿ. ಅಲ್ಲಿ ಸೋಡಿಯಂ 2 ಇದೆ, ಇಲ್ಲಿ 2 ಇದೆ. ಗಂಧಕ 1, ಇಲ್ಲಿ 1, ಆಮ್ಲಜನಕ 4, ಇಲ್ಲಿ 4. ಹೀಗೆ ಈ ಸಮೀಕರಣ ಏನಿದೆ ಸರಿದೂಗಿದೆ. ನಂತರ ಮುಂದಿನ ಒಂದು ಕ್ರಿಯೆ ಕೊಟ್ಟಿದ್ದಾರೆ. ಮುಂದಿನ ಕ್ರಿಯೆ ಏನಪ್ಪಾ ಅಂದ್ರೆ, ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಹೈಡ್ರೋಕ್ಲೋರಿಕ್ ಆಮ್ಲದ ದ್ರಾವಣದೊಂದಿಗೆ ವರ್ತಿಸಿ ಸೋಡಿಯಂ ಕ್ಲೋರೈಡ್ ದ್ರಾವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತದೆ.
ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ, ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಸೋಡಿಯಂ ಕ್ಲೋರೈಡ್ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತದೆ ಅಂತ ಹೇಳಿದ್ದಾರೆ. ಸೋಡಿಯಂ ಕ್ಲೋರೈಡ್ ಮತ್ತು ನೀರು ಉತ್ಪತ್ತಿಯಾಗುತ್ತೆ. ಇದಕ್ಕೆ ನಾವು ಸಂಕೇತಗಳೊಂದಿಗೆ ಸರಿದೂಗಿಸಿದ ಸಮೀಕರಣ. ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು NaOH, ಹೈಡ್ರೋಕ್ಲೋರಿಕ್ ಆಮ್ಲನ ಸೂತ್ರ HCl, ಸೋಡಿಯಂ ಕ್ಲೋರೈಡ್ NaCl ಪ್ಲಸ್ ನೀರು ಉತ್ಪತ್ತಿಯಾಗಿದೆ. ಇದನ್ನು ಸರಿದೂಗಿಸಿದ್ರೆ ಒಂದು ಸೋಡಿಯಂ ಇದೆ, ಒಂದು ಸೋಡಿಯಮು, ಒಂದು ಆಮ್ಲಜನಕ, ಇಲ್ಲಿ ಒಂದು ಆಮ್ಲಜನಕ, ಇಲ್ಲಿ ಎರಡು ಜಲಜನಕ ಇದೆ, ಇಲ್ಲಿ ಎರಡು ಜಲಜನಕ, ಒಂದು ಕ್ಲೋರಿನ್, ಒಂದು ಕ್ಲೋರಿನ್. ಈ ಸಮೀಕರಣ ಸರಿದೂಗಿದೆ. ಹೀಗೆ ಇವುಗಳಿಗೆ ಏನಾದರೂ ನಾವು ಯಾವ ಸ್ಥಿತಿಯಲ್ಲಿದ್ದಾವೆ ಅನ್ನೋದಾದರೆ ಸೋಡಿಯಂ ಕ್ಲೋರೈಡ್ ದ್ರಾವಣ ಸ್ಥಿತಿಯಲ್ಲಿದೆ, ಹೈಡ್ರೋಕ್ಲೋರಿಕ್ ಆಮ್ಲನು ಸಹ ಎರಡು ಪದಾರ್ಥಗಳು ಸೇರಿರೋದ್ರಿಂದ ಅದು ಸಹ ದ್ರಾವಣ ಸ್ಥಿತಿಯಲ್ಲಿದೆ, ಸೋಡಿಯಂ ಕ್ಲೋರೈಡ್ ಸಹ ಅಕ್ವಸ್ ಸ್ಥಿತಿಯಲ್ಲಿದೆ. ನೀರು ಬರ್ತಾ ಇರ್ತಕ್ಕಂಥದ್ದು ಏನದು ನೀರಾಗಿ, ಆದರೂ ನೀರು ರೂಪದಲ್ಲಿರೋದ್ರಿಂದ ಅದನ್ನ ಏನಂತ ಲಿಕ್ವಿಡ್ ರೂಪದಲ್ಲಿ ಇರುತ್ತೆ. ಹೀಗೆ ಅಭ್ಯಾಸದಲ್ಲಿರ್ತಕ್ಕಂತಹ ಅನೇಕ ಪ್ರಶ್ನೆಗಳನ್ನು ಈ ರೀತಿ ಬಿಡಿಸ್ತಾ ಹೋಗಬೇಕು. ಇದರಲ್ಲಿ ಸಾಮಾನ್ಯವಾಗಿ ನಿಮಗೆ ಪರೀಕ್ಷೆಗೆ ಈ ತರ ಯಾವಾಗಲೂ ಕೊಟ್ಟು ಅಥವಾ ಕ್ರಿಯೆಗಳನ್ನ ಕೊಟ್ಟು ಇವುಗಳಿಗೆ ಸರಿದೂಗಿಸಿದ ಸಮೀಕರಣವನ್ನು ಬರೆಯಿರಿ ಅಂತೇಳಿ ಹೇಳ್ಬೋದು. ಹಾಗಾಗಿ ನೀವೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿ ಈ ಎಲ್ಲ ಸಮೀಕರಣಗಳನ್ನ ಬರೀಬಹುದು. ಮಕ್ಕಳೇ, ಇನ್ನ ಮುಂದೆ ನಾವು ರಾಸಾಯನಿಕ ಕ್ರಿಯೆಯ ಬಗೆಗಳನ್ನು ತಿಳಿದುಕೊಳ್ಳೋಣ. ರಾಸಾಯನಿಕ ಕ್ರಿಯೆಯ ಬಗೆಗಳು 4 ಬಗೆಯ ರಾಸಾಯನಿಕ ಕ್ರಿಯೆಗಳಿದ್ದಾವೆ. ಒಂದು ರಾಸಾಯನಿಕ ವಿಭಜನೆ, ಎರಡನೇದು ರಾಸಾಯನಿಕ ಸಂಯೋಗ, ಮೂರನೇದು ರಾಸಾಯನಿಕ ಸ್ಥಾನಪಲ್ಲಟ, ನಾಲ್ಕನೇದು ರಾಸಾಯನಿಕ ದ್ವಿಸ್ಥಾನಪಲ್ಲಟ. ನಾಲ್ಕು ಬಗೆಯ ರಾಸಾಯನಿಕ ಕ್ರಿಯೆಗಳಿದ್ದಾವೆ. ರಾಸಾಯನಿಕ ವಿಭಜನೆ, ರಾಸಾಯನಿಕ ಸಂಯೋಗ, ರಾಸಾಯನಿಕ ಸ್ಥಾನಪಲ್ಲಟ ಮತ್ತು ರಾಸಾಯನಿಕ ದ್ವಿಸ್ಥಾನಪಲ್ಲಟ. ಇವು ರಾಸಾಯನಿಕ ಕ್ರಿಯೆಯ 4 ಬಗೆಗಳು. ಅದರಲ್ಲಿ ನಾವು ಇವತ್ತು 2 ಬಗೆಯ ರಾಸಾಯನಿಕ ಕ್ರಿಯೆಯ ಬಗೆಗಳನ್ನ ತಿಳಿದುಕೊಳ್ಳೋಣ. ಒಂದು ರಾಸಾಯನಿಕ ವಿಭಜನೆ, ಮತ್ತೊಂದು ರಾಸಾಯನಿಕ ಸಂಯೋಗ. ನೋಡಿ ಮಕ್ಕಳೇ, ಮೊದಲನೇದಾಗಿ ರಾಸಾಯನಿಕ ಸಂಯೋಗ ಅಂದ್ರೇನು, ಅದರಲ್ಲಿ ಯಾವ್ಯಾವ ತರದ ಕ್ರಿಯೆಗಳು ಬರ್ತವೆ ನೋಡೋಣ. ರಾಸಾಯನಿಕ ಸಂಯೋಗ ಹೆಸರೇ ಹೇಳುವಂತೆ ಸಂಯೋಗ ಅಂದ್ರೆ ಕೂಡಿಕೊಳ್ಳುವುದು ಅಂತ. ಡೆಫಿನೇಷನ್ ಏನ್ ಹೇಳೋಣಪ್ಪ ಅಂತಂದ್ರೆ, 2 ಅಥವಾ 2ಕ್ಕಿಂತ ಹೆಚ್ಚು ಸಂಯುಕ್ತಗಳು ಕೂಡಿಕೊಂಡು ಒಂದೇ ಒಂದು ಉತ್ಪನ್ನವನ್ನು ಕೊಟ್ಟರೆ, 2 ಆಗಿರ್ಬೋದು, 3 ಆಗಿರ್ಬೋದು, ಪ್ರತಿವರ್ತಕಗಳು ಎಷ್ಟಾದರೂ ಕೂಡಿಕೊಂಡು ಒಂದೇ ಒಂದು ಉತ್ಪನ್ನವನ್ನು ಕೊಟ್ಟರೆ ಅಂತಹ ರಾಸಾಯನಿಕ ಕ್ರಿಯೆಗಳನ್ನ ರಾಸಾಯನಿಕ ಸಂಯೋಗ ರಾಸಾಯನಿಕ ಕ್ರಿಯೆಗಳು ಅಂತ ಕರಿತೀವಿ. ಉದಾಹರಣೆಗೆ ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನು ಕೊಡುತ್ತದೆ. ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನು ಕೊಡುತ್ತದೆ. ಇದು ನಿಮ್ಮ ಮನೆಗಳಲ್ಲಿ ಮಾಡಿರಬಹುದಾಗಿರ್ತಕ್ಕಂಥ ನೋಡಿರುವಂತಹ ಸಾಕಷ್ಟು ಬಾರಿ ನೀವೆಲ್ಲ ಮಾಡಿರುವಂತಹ ಕ್ರಿಯೆ. ಕ್ಯಾಲ್ಸಿಯಂ ಆಕ್ಸೈಡ್ ಅಂದ್ರೆ ಏನಪ್ಪಾ ಅಂದ್ರೆ
ಸುಟ್ಟ ಸುಣ್ಣ. ಮನೆಯಲ್ಲಿ ಸುಣ್ಣ ತಂದಿರ್ತಿರಲ್ಲ, ಅದು ಸುಟ್ಟ ಸುಣ್ಣ. ಸುಟ್ಟ ಸುಣ್ಣವನ್ನ ನೀರಿಗೆ ಹಾಕಿದ್ರೆ ಸಾಕಷ್ಟು ಉಷ್ಣತೆ ಬಿಡುಗಡೆಯಾಗುವುದರೊಂದಿಗೆ ಹಸಿ ಸುಣ್ಣ ಬರುತ್ತೆ. ಅಥವಾ ಆ ಹಸಿ ಸುಣ್ಣವನ್ನು ನಾವು ಏನಂತ ಕರಿತೀವಿ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತೇಳಿ ಕರಿತೀವಿ. ನೋಡಿ, ಕ್ಯಾಲ್ಸಿಯಂ ಆಕ್ಸೈಡ್ ಇದು ಒಂದು ಸಂಯುಕ್ತ, ನೀರು ಒಂದು ಸಂಯುಕ್ತ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ಕೂಡಿಕೊಂಡು ಒಂದೇ ಒಂದು ಉತ್ಪನ್ನ ಬಂದಿದೆ. ಇಂತಹ ರಾಸಾಯನಿಕ ಕ್ರಿಯೆಗಳನ್ನು ನಾವು ರಾಸಾಯನಿಕ ಸಂಯೋಗಗಳು ಅಂತ ಕರಿತೀವಿ. ಇದನ್ನು ಸರಿದೂಗಿಸೋದಾದ್ರೆ ಒಂದು ಕ್ಯಾಲ್ಸಿಯಂ ಇದೆ, ಇಲ್ಲಿ ಒಂದು ಕ್ಯಾಲ್ಸಿಯಂ, ಎರಡು ಜಲಜನಕ ಇದ್ದಾವೆ, ಒಂದು ಆಮ್ಲಜನಕ, ಇಲ್ಲಿ ಎರಡು ಆಮ್ಲಜನಕ ಇದ್ದಾವೆ. ಹಾಗಾಗಿ ಎರಡು ಹಾಕಿದ್ರಿಂದ 4 ಆಯಿತು. ಜೊತೆಗೆ ಇಂಗಾಲ ಡೈಆಕ್ಸೈಡ್ ಬಿಡುಗಡೆ ಆಗುತ್ತಲ್ವಾ? ಸರಿ, ಕ್ಯಾಲ್ಸಿಯಂ ಒಂದು, ಎರಡು ಆಮ್ಲಜನಕ, ಎರಡು ಜಲಜನಕ. ಸರಿ, ಸಮೀಕರಣ ಸರಿಯಾಗಿದೆ. ಎರಡು ಜಲಜನಕ, ಎರಡು ಆಮ್ಲಜನಕ, ಇಲ್ಲೊಂದು ಎರಡು ಆಮ್ಲಜನಕ ಇದಾವೆ. ಹಾಗಾಗಿ ಈ ಸಮೀಕರಣ ಸರಿದೂಗಿದೆ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಕೂಡಿಕೊಂಡು ಒಂದೇ ಉತ್ಪನ್ನ ಬಂದ್ರೆ ಅದನ್ನೇನಂತ ಕರಿತೀವಿ? ನಾವು ರಾಸಾಯನಿಕ ಸಂಯೋಗ ಅಂತೇಳಿ ಕರಿತೀವಿ. ಅದೇ ರೀತಿ ಇನ್ನಿತರೆ ಸಂಯೋಗಗಳಿಗೆ ಉದಾಹರಣೆ ಅಂದ್ರೆ ಇಂಗಾಲ ಆಮ್ಲಜನಕದೊಂದಿಗೆ ವರ್ತಿಸಿ ಇಂಗಾಲ ಡೈಆಕ್ಸೈಡ್ ಅನ್ನು ಕೊಡುತ್ತೆ. ಕಲ್ಲಿದ್ದಲನ್ನ ಗಾಳಿಯಲ್ಲಿ ಉರಿಸಿದ್ರೆ ಇಂಗಾಲ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಎರಡು ಪ್ರತಿವರ್ತಕಗಳು ಕೂಡಿಕೊಂಡು ಒಂದೇ ಒಂದು ಉತ್ಪನ್ನ ಬಂದಿದೆ. ಈ ಸಮೀಕರಣ ಏನಾಗಿದೆ? ಸರಿದೂಗಿದೆ. ಹಾಗೇನೆ ಮತ್ತೊಂದು ಉದಾಹರಣೆ ಕೊಡೋದಾದ್ರೆ, ಜಲಜನಕ ಆಮ್ಲಜನಕದೊಂದಿಗೆ ಕೂಡಿಕೊಂಡು ನೀರನ್ನು ಉತ್ಪತ್ತಿ ಮಾಡುತ್ತೆ. ಜಲಜನಕ ಆಮ್ಲಜನಕದೊಂದಿಗೆ ಕೂಡಿಕೊಂಡು ನೀರನ್ನ ಉತ್ಪತ್ತಿ ಮಾಡುತ್ತದೆ. H2 + O2 gives H2O. ಎರಡು ಜಲಜನಕ, ಒಂದು ಆಮ್ಲಜನಕ ಇದೆ, ಇಲ್ಲಿ ಎರಡಿದೆ, ಎರಡು ಹಾಕಿದ್ವಿ, 2 4 ಆಯ್ತು, 2 ಹಾಕಿದ್ರಿಂದ ಈ ಸಮೀಕರಣ ಸರಿದೂಗಿತು. ಈ ಎಲ್ಲ ರಾಸಾಯನಿಕ ಕ್ರಿಯೆಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ಕೂಡಿಕೊಂಡು ಒಂದೇ ವಸ್ತುವನ್ನು ಕೊಡ್ತವೆ. ಹಾಗಾಗಿ ಇವೆಲ್ಲ ಎಂತಹ ಕ್ರಿಯೆಗಳು? ಸಂಯೋಗ ರಾಸಾಯನಿಕ ಕ್ರಿಯೆಗಳು. ಇಲ್ಲಿ ಕೆಲವು ರಾಸಾಯನಿಕ ಕ್ರಿಯೆಗಳಲ್ಲಿ ಉಷ್ಣ ಬಿಡುಗಡೆಯಾಗುತ್ತದೆ. ನೀವು ಮನೆಯಲ್ಲಿ ಮಾಡಬಹುದು. ಒಂದು ಲೋಹದ ಅಥವಾ ಪ್ಲಾಸ್ಟಿಕ್ ನಂತಹ ವಸ್ತುವನ್ನು ತೆಗೆದುಕೊಂಡು ಅದಕ್ಕೆ ಸುಣ್ಣದ ಕಲ್ಲನ್ನು ಹಾಕಿ, ಸುಟ್ಟ ಸುಣ್ಣದ ಕಲ್ಲನ್ನು ಹಾಕಿ, ನೀರು ಹಾಕಿ ಮುಟ್ಟಿ ನೋಡಿದ್ರೆ ಬಿಸಿ 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 ಅಥವಾ ಕುದಿಯುವುದು ಕಂಡು ಬರುತ್ತೆ. ಕುದಿಯುವಿಕೆ ಏನನ್ನು ಸೂಚಿಸುತ್ತಪ್ಪ ಅಂದ್ರೆ ಈ ಕ್ರಿಯೆ ನಡೆದಾಗ ಉಷ್ಣ ಬಿಡುಗಡೆಯಾಗುತ್ತದೆ. ಯಾವ ರಾಸಾಯನಿಕ ಕ್ರಿಯೆಗಳು ಜರುಗಿದಾಗ ಉಷ್ಣ ಬಿಡುಗಡೆಯಾಗುತ್ತದೆಯೋ ಅಂತಹ ರಾಸಾಯನಿಕ ಕ್ರಿಯೆಗಳನ್ನು ನಾವು ಬಹಿರುಷ್ಣುಕ ರಾಸಾಯನಿಕ ಕ್ರಿಯೆಗಳು ಅಂತ ಹೇಳ್ತೀವಿ. ಯಾವ ರಾಸಾಯನಿಕ ಕ್ರಿಯೆಗಳು ಜರುಗಿದಾಗ ಉಷ್ಣ ಬಿಡುಗಡೆಯಾಗುತ್ತದೆಯೋ ಅಂತಹ ರಾಸಾಯನಿಕ ಕ್ರಿಯೆಗಳನ್ನ ಬಹಿರುಷ್ಣುಕ ರಾಸಾಯನಿಕ ಕ್ರಿಯೆಗಳು ಅಂತ ಕರಿತೀವಿ. ಅಂತಹ ಬಹಿರುಷ್ಣುಕ ರಾಸಾಯನಿಕ ಕ್ರಿಯೆಗಳಿಗೆ ಉದಾಹರಣೆ ಮೀಥೇನ್ ಅನಿಲವನ್ನ ದಹನ ಮಾಡುವಂಥದ್ದು. ಮೀಥೇನ್ ಅನಿಲ CH4 ದಹನ ಮಾಡಲಿಕ್ಕೆ ಯಾರು ಬೇಕು? ದಹನಾನುಕೂಲಿಯಾಗಿರ್ತಕ್ಕಂಥ ಆಮ್ಲಜನಕ ಬೇಕು. ಹೀಗೆ ಉರಿಸಿದಾಗ ಏನ್ ಬರುತ್ತೆ? ಇಂಗಾಲದ ಡೈಆಕ್ಸೈಡ್ ಬರುತ್ತೆ, ಜೊತೆಗೆ ಒಂದಿಷ್ಟು ನೀರು ಬಿಡುಗಡೆ ಆಗುತ್ತೆ, ಜೊತೆಗೆ ಶಕ್ತಿ ಬಿಡುಗಡೆ. ಮೀಥೇನ್ ಆಮ್ಲಜನಕದೊಂದಿಗೆ ದಹಿಸಲ್ಪಟ್ಟಾಗ ಇಂಗಾಲದ ಡೈಆಕ್ಸೈಡ್, ಒಂದಿಷ್ಟು ನೀರು ಬಿಡುಗಡೆ ಆಗೋದ್ರ ಜೊತೆಗೆ ಏನ್ ಬಿಡುಗಡೆ ಆಗುತ್ತೆ? ಶಕ್ತಿ ಬಿಡುಗಡೆ ಆಗುತ್ತೆ. ಈ ಶಕ್ತಿಯೇ ಉಷ್ಣ. ಅದೇ ಬಹಿರುಷ್ಣುಕ ರಾಸಾಯನಿಕ ಕ್ರಿಯೆಗಳು. ಇನ್ನ ಈ ತರದ ಬಹಿರುಷ್ಣುಕ ರಾಸಾಯನಿಕ ಕ್ರಿಯೆಗೆ ಉದಾಹರಣೆ ಮತ್ತೇನಪ್ಪ ಅಂದ್ರೆ ನಮ್ಮ ದೇಹದಲ್ಲಿ ಬೆಳೀತಕ್ಕಂತಹ ಉಸಿರಾಟ ಕ್ರಿಯೆ. ನಾವು ತಿಂದಂತ ಆಹಾರ ಜೀರ್ಣವಾಗಿ ನಮ್ಮ ದೇಹದ ಕೋಶೀಯ ಉಸಿರಾಟದಲ್ಲಿ ಆಹಾರದಲ್ಲಿ ಅಡಕವಾಗಿರ್ತಕ್ಕಂಥ ಶಕ್ತಿ ಏನಾಗುತ್ತೆ? ಬಿಡುಗಡೆ ಆಗುತ್ತೆ. ಆ ಶಕ್ತಿ ಬಿಡುಗಡೆಯಾಗುವ ಕ್ರಿಯೆಯೂ ಸಹ
ಒಂದು ಬಹಿರುಷ್ಣಕ ಕ್ರಿಯೆ, ಅದೊಂದು ರಾಸಾಯನಿಕ ಕ್ರಿಯೆ. ನಾವು ತಿಂದಂತ ಆಹಾರ ಜೀರ್ಣವಾಗುವಂಥದ್ದು ಸಹ ಒಂದು ರಾಸಾಯನಿಕ ಕ್ರಿಯೆ, ಉಷ್ಣ ಬಿಡುಗಡೆ ಆಗುತ್ತೆ. ಹಾಗಾಗಿ ಅದು ಸಹ ಒಂದು ಬಹಿರುಷ್ಣಕ ರಾಸಾಯನಿಕ ಕ್ರಿಯೆ. ಹೀಗೆ ಯಾವ್ಯಾವ ರಾಸಾಯನಿಕ ಕ್ರಿಯೆ ಜರುಗಿದಾಗ ಉಷ್ಣ ಬಿಡುಗಡೆ ಆಗಲ್ಪಡುತ್ತದೆಯೋ ಅವೆಲ್ಲವೂ ಬಹಿರುಷ್ಣಕ ರಾಸಾಯನಿಕ ಕ್ರಿಯೆಗಳು. ನೋಡಿ, ಅದಕ್ಕೆ ನೀವು ಮನೆಯಲ್ಲಿ ಮಾಡಬಹುದಾಗಿರ್ತಕ್ಕಂಥ ಪ್ರಯೋಗ ಅಂದ್ರೆ ಸುಣ್ಣವನ್ನ ನೀರಿಗೆ ಹಾಕಿ ವೀಕ್ಷಣೆ ಮಾಡಬಹುದು. ಇನ್ನು ಎರಡನೇ ವಿಧಾನ, ಇನ್ನೊಂದು ಇಲ್ಲಿ ನಿಮಗಿದು ಗೊತ್ತೇ ಅಂತ ಒಂದು ಬಾಕ್ಸ್ ನಲ್ಲಿ ಐಟಮ್ ಕೊಟ್ಟಿದ್ದಾರೆ. ಏನಪ್ಪ ಅದು ಅಂತಂದ್ರೆ, ಗೋಡೆಗೆ ಸುಣ್ಣ ಬಳಿಯೋದನ್ನೆಲ್ಲ ನೀವು ನೋಡಿರ್ತೀರಿ. ಗೋಡೆಗೆ ಸುಣ್ಣ ಬಳಿದಾಗ ಆ ಸುಣ್ಣ ಬಳಿಯುವಾಗ ಒಬ್ಬೊಬ್ಬಾಗಿ ಕಾಣ್ತಾ ಇರುತ್ತೆ. 2 ಅಥವಾ 3 ದಿನಗಳ ನಂತರ ಸುಣ್ಣದ ಗೋಡೆ ಪ್ರಕಾಶಮಾನವಾಗಿ ಬಳಿತಾ ಇರುತ್ತೆ. ಅದಕ್ಕೆ ಕಾರಣ ಏನಿರ್ಬೋದು, ಏನು ಇರ್ಬೋದು ಅಂತಂದ್ರೆ ಏನಿರ್ಬೋದು, ಏನಪ್ಪಾ ಅಂದ್ರೆ ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ನಾವು ಬಳಿಯುವಂತಹ ಸುಣ್ಣ ಏನಿದೆಯಲ್ಲ ಅದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ವಾತಾವರಣದಲ್ಲಿರ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ ನೊಂದಿಗೆ ವರ್ತಿಸುತ್ತೆ. ವಾತಾವರಣದಲ್ಲಿರ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ ನೊಂದಿಗೆ ವರ್ತಿಸಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿ ಪರಿವರ್ತನೆ ಹೊಂದುತ್ತದೆ. ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿ ಪರಿವರ್ತನೆ ಹೊಂದೋದ್ರಿಂದ ಏನಾಗುತ್ತೆ, ಆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ರಕಾಶಮಾನವಾಗಿ ಹೊಳೆಯೋಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಗೋಡೆಗೆ ಸುಣ್ಣ ಹಚ್ಚಿದ 2-3 ದಿನಗಳ ನಂತರ ಗೋಡೆ ಪ್ರಕಾಶಮಾನವಾಗಿ ಕಾಣಲಿಕ್ಕೆ ಕಾರಣ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಹಸಿ ಸುಣ್ಣ. ಆ ಹಸಿ ಸುಣ್ಣ ಗೋಡೆಗೆ ಬೆಳೆದಿರ್ತೀವಿ. ಆ ಗೋಡೆಗೆ ಬೆಳೆದಿರ್ತಕ್ಕಂಥ ಹಸಿ ಸುಣ್ಣವು ಗಾಳಿಯಲ್ಲಿರ್ತಕ್ಕಂಥ ಇಂಗಾಲ ಡೈಆಕ್ಸೈಡ್ ನೊಂದಿಗೆ ವರ್ತಿಸುತ್ತೆ. ಗಾಳಿಯಲ್ಲಿರುವ ಇಂಗಾಲ ಡೈಆಕ್ಸೈಡ್ ನೊಂದಿಗೆ ವರ್ತಿಸಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗುತ್ತೆ. ಹೀಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗೋದ್ರಿಂದ ಏನಾಗುತ್ತೆ, ಅದು ಪ್ರಕಾಶಮಾನವಾಗಿ ಕಾಣಿಸುತ್ತೆ. ನಂತರ ಮತ್ತೊಂದು ನಮ್ಮ ಪ್ರಕೃತಿಯಲ್ಲಿ ನಡೆಯುವಂತಹ ಬಹಿರುಷ್ಣಕ ರಾಸಾಯನಿಕ ಕ್ರಿಯೆಗೆ ಉದಾಹರಣೆ ಏನಪ್ಪಾ ಅಂದ್ರೆ, ಈ ಸಸ್ಯ ತ್ಯಾಜ್ಯ ವಸ್ತುಗಳು ಅಥವಾ ನಮ್ಮ ಪ್ರಾಣಿ ತ್ಯಾಜ್ಯ ವಸ್ತುಗಳನ್ನೆಲ್ಲ ಪಳೆಯಲಿಕ್ಕೆ ನಾವು ತಿಪ್ಪೆಯಲ್ಲಿ ಹಾಕಿರ್ತೀವಲ್ಲ, ಆ ತಿಪ್ಪೆಯನ್ನ ತುಂಬುವಾಗ ಏನಾದರೂ ನೀವು ಗಮನಿಸಿದ್ರೆ ಉಗಿ 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 ಬರ್ತಾ ಇರ್ತದೆ. ಕಾರಣ ಆ ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ಪದಾರ್ಥಗಳೆಲ್ಲ ಪಳೆಯುವಿಕೆಗೆ ಒಳಗಾಗುವಾಗ ಸಾಕಷ್ಟು ಪ್ರಮಾಣದ ಉಷ್ಣ ಬಿಡುಗಡೆಯಾಗುತ್ತದೆ. ಹಾಗಾಗಿ ಅಲ್ಲಿಯೂ ಸಹ ಉಷ್ಣ ಬಿಡುಗಡೆ ಆಗೋದ್ರಿಂದ ಅದು ಸಹ ಒಂದು ಬಹಿರುಷ್ಣಕ ರಾಸಾಯನಿಕ ಕ್ರಿಯೆ. ಈ ತರದ ಅನೇಕ ಉಷ್ಣ ಬಿಡುಗಡೆಯಾಗುವಂತಹ ರಾಸಾಯನಿಕ ಕ್ರಿಯೆಗಳಿವೆ, ಅವೆಲ್ಲ ಬಹಿರುಷ್ಣಕ ರಾಸಾಯನಿಕ ಕ್ರಿಯೆಗಳು. ಅದರ ವಿರುದ್ಧ ಅಂತರುಷ್ಣಕ ರಾಸಾಯನಿಕ ಕ್ರಿಯೆ. ಆ ಅಂತರುಷ್ಣಕ ರಾಸಾಯನಿಕ ಕ್ರಿಯೆಯ ನಿರೂಪಣೆಯನ್ನು ನೀವೇ ಹೇಳಬಹುದು. ಉಷ್ಣ ಬಿಡುಗಡೆಯಾಗುವಂತವುಗಳೆಲ್ಲ ಬಹಿರುಷ್ಣಕ ಆದರೆ ಯಾವ ರಾಸಾಯನಿಕ ಕ್ರಿಯೆ ಜರುಗಿದಾಗ ಉಷ್ಣ ಹೀರಲ್ಪಡುತ್ತದೆಯೋ ಅಂತವುಗಳೆಲ್ಲ ಅಂತರುಷ್ಣಕ ರಾಸಾಯನಿಕ ಕ್ರಿಯೆಗಳು. ಅಂತವೂ ಸಹ ನಮ್ಮ ಪ್ರಕೃತಿಯಲ್ಲಿ ಸಾಕಷ್ಟು ಇದ್ದಾವೆ. ಮಂಜುಗಡ್ಡೆಯನ್ನ ಜ್ಯೂಸ್ಗೆ ಹಾಕಿದ್ರೆ ಜ್ಯೂಸ್ ಬಹುಬೇಗನೆ ತಂಪಾಗುತ್ತದೆ, ಹೆಚ್ಚು ತಂಪಾಗಿರುತ್ತದೆ. ಕಾರಣ ಇಷ್ಟೇ, ಮಂಜುಗಡ್ಡೆ ಕರಗಲಿಕ್ಕೆ ಏನ್ ಮಾಡುತ್ತೆ, ಆ ಜ್ಯೂಸ್ ನಲ್ಲಿರ್ತಕ್ಕಂಥ ಉಷ್ಣವನ್ನು ಬಳಸಿಕೊಳ್ಳುತ್ತದೆ. ಈ ಉಷ್ಣವನ್ನು ಬಳಸಿಕೊಳ್ಳುವುದರಿಂದ ಏನಾಗುತ್ತೆ, ಆ ಜ್ಯೂಸು ಇನ್ನಷ್ಟು ತಂಪಾಗುತ್ತದೆ. ಅಲ್ಲಿ ಉಷ್ಣ ಏನಾಗುತ್ತೆ, ಹೀರಲ್ಪಡುತ್ತದೆ. ಹಾಗೆಯೇ ನಮ್ಮ ಬಾಯಿಗೆ ಗ್ಲೂಕೋಸ್ ಅನ್ನು ಹಾಕಿದಾಗ ನಮ್ಮ ಬಾಯಿ ತಂಪಾಗಿರ್ತಕ್ಕಂಥ ಅನುಭವವನ್ನು ಅನುಭವಿಸುತ್ತದೆ. ಅದಕ್ಕೂ ಕಾರಣ ಗ್ಲೂಕೋಸ್ ಪುಡಿ ನಮ್ಮ ಬಾಯಿಯಲ್ಲಿರ್ತಕ್ಕಂಥ ಬಾಯಿ ಒಳಭಾಗದಲ್ಲಿರ್ತಕ್ಕಂಥ ಉಷ್ಣವನ್ನು ಬಳಸಿಕೊಂಡು ಏನಾಗುತ್ತೆ, ರಾಸಾಯನಿಕ ಕ್ರಿಯೆಯನ್ನು ಜರುಗಿಸುತ್ತೆ. ಹಾಗಾಗಿ ನಮಗೆ ಅಲ್ಲಿ ಉಷ್ಣ ಹೀರಲ್ಪಡುತ್ತದೆ. ಉಷ್ಣ ಹೀರಲ್ಪಡುವುದರಿಂದ ಅದು ಸಹ ಏನಾಗುತ್ತೆ, ಅಂತರುಷ್ಣಕ ರಾಸಾಯನಿಕ ಕ್ರಿಯೆ ಅನಿಸಿಕೊಳ್ಳುತ್ತದೆ. ಈಗ ಎರಡನೇ ವಿಧಾನ ರಾಸಾಯನಿಕ ವಿಭಜನೆ. ರಾಸಾಯನಿಕ ವಿಭಜನೆ ಅಂದ್ರೆ ಆಗಲೇ 2 ಅಥವಾ 2ಕ್ಕಿಂತ ಹೆಚ್ಚು ವಸ್ತುಗಳು ಕೂಡಿಕೊಂಡು ಒಂದೇ ಉತ್ಪನ್ನ ಬಂದ್ರೆ ಅದನ್ನ ರಾಸಾಯನಿಕ ಸಂಯೋಗ ಅಂತ ಹೇಳ್ತಿದ್ವಿ. ಇಲ್ಲಿ ವಿಭಜನೆ ಅಂದ್ರೆ 2 ಆಗೋದು, ಒಡೆದೋಗೋದು, ಈ ತರದಕ್ಕೆ ವಿಭಜನೆ ಅಂತ ಹೇಳ್ತೀವಿ. ಇಲ್ಲಿ ಒಂದೇ ಒಂದು ವಸ್ತು
ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ಕೊಟ್ಟರೆ ಅಂತಹ ರಾಸಾಯನಿಕ ಕ್ರಿಯೆಗಳನ್ನು ರಾಸಾಯನಿಕ ವಿಭಜನೆಗಳು ಅಂತ ಕರಿತೀವಿ. ಕ್ಯಾಲ್ಸಿಯಂ ಕಾರ್ಬೊನೇಟ್ ವಿಭಜಿಸಿ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಇಂಗಾಲದ ಡೈಆಕ್ಸೈಡ್ ಅನ್ನು ಕೊಡುತ್ತೆ. ಕ್ಯಾಲ್ಸಿಯಂ ಕಾರ್ಬೊನೇಟ್ ಏನಪ್ಪಾ ಅಂದ್ರೆ ಸುಣ್ಣದ ಕಲ್ಲು, ಭೂಮಿಯಿಂದ ಅಗೆದಂತಹ ಸುಣ್ಣದ ಕಲ್ಲು. ಈ ಸುಣ್ಣದ ಕಲ್ಲನ್ನ ಭೂಮಿಯಿಂದ ತೆಗೆದು ಸುಣ್ಣದ ಭೂಮಿಗಳಲ್ಲಿ ಹಾಕಿ ಕಾಯಿಸ್ತಾರೆ. ಕಾಯಿಸಿದಾಗ ಏನಾಗುತ್ತೆ, ಅದು ವಿಭಜನೆಯನ್ನ ಹೊಂದುತ್ತೆ. ವಿಭಜನೆಯ ಹೊಂದಿ ಕ್ಯಾಲ್ಸಿಯಂ ಆಕ್ಸೈಡ್ ಅಂದ್ರೆ ಸುಟ್ಟ ಸುಣ್ಣವಾಗುತ್ತೆ. ಪ್ಲಸ್ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಇದು ಅನಿಲ ರೂಪದಲ್ಲಿರ್ತಕ್ಕಂಥದ್ದು ಆವಿಯಾಗಿ ಹೋಗುತ್ತೆ. ಹಾಗಾಗಿ ಒಂದೇ ವಸ್ತು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳಾಗಿ ವಿಭಜನೆ ಹೊಂದಿದ್ರೆ ಅಂತಹ ರಾಸಾಯನಿಕ ಕ್ರಿಯೆಗಳನ್ನ ರಾಸಾಯನಿಕ ವಿಭಜನೆಗಳು ಅಂತೇಳಿ ಕರಿತೀವಿ. ಇದು ನೀವು ನೋಡಿರ್ತೀರಿ, ಸುಣ್ಣದ ಕಲ್ಲು ಸುಟ್ಟ ಸುಣ್ಣ ಬರುತ್ತೆ, ಅದು ಸುಣ್ಣದ ಭೂಮಿಗಳಲ್ಲಿ ಹಾಕಿದಾಗ ಅವಾಗೆ ಹೊರ ಹೋಗ್ತಾ ಇರ್ತದೆ. ಆ ಹೊರ ಹೋಗ್ತಕ್ಕಂಥದ್ದು ಇಂಗಾಲ ಡೈಆಕ್ಸೈಡ್, ಉಳಿತಕ್ಕಂಥದ್ದೇ ಕ್ಯಾಲ್ಸಿಯಂ ಆಕ್ಸೈಡ್. ಇನ್ನೊಂದು ಪ್ರಯೋಗ ಮಾಡಬಹುದು ನಾವು. ಒಂದು ಪುರಾಣದಲ್ಲಿ ಫೆರಸ್ ಸಲ್ಫೇಟ್ ಪುಡಿಯನ್ನು ತೆಗೆದುಕೊಂಡು ಕಾಯಿಸಿದ್ರೆ ಆ ಫೆರಸ್ ಸಲ್ಫೇಟ್ ಏನಾಗುತ್ತೆ, ಬಣ್ಣವನ್ನು ಕಳೆದುಕೊಳ್ಳುತ್ತೆ, ಹಸಿರು ಬಣ್ಣವಾಗಿ ಪರಿವರ್ತನೆ ಹೊಂದುತ್ತೆ. ಆ ಹಸಿರು ಬಣ್ಣವಾಗಿ ಪರಿವರ್ತನೆ ಹೊಂದಿ ಫೆರಿಕ್ ಕ್ಲೋರೈಡ್, ಗಂಧಕದ ಡೈಆಕ್ಸೈಡ್ ಮತ್ತು ಗಂಧಕದ ಟ್ರೈಆಕ್ಸೈಡ್ ನಂತಹ ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನ ಕೊಡುತ್ತೆ. ಅಲ್ಲಿಯೂ ಸಹ ಏನಾಗುತ್ತೆ, ರಾಸಾಯನಿಕ ವಿಭಜನೆ ನಡೆಯುತ್ತೆ.